ಒಂದು ರಿಯಾಲಿಟಿ ಶೋ ನೋಡ್ತಾ ಇದ್ದೆ. ಆ ಮಗುಗೆ ಕನಿಷ್ಠ 6 ವರ್ಷ ಇರ್ಬೇಕಷ್ಟೇ ರೀ. ಆ ಮಗು ಯಾವ ಪಾತ್ರ ಮಾಡ್ತಾ ಇದ್ದಾನೆ ಅಂದ್ರೆ ಗಂಡನ ಪಾತ್ರ. ಅವ್ರ ಹೆಂಡತಿ ಪಾತ್ರ ಮಾಡ್ತಾರೆ ಯಾರು ಅಂದ್ರೆ 25ರ ವಯಸ್ಸಿನ ಹುಡುಗಿ. ಲೇ ಬಾರೈಲಿ ಅಂತ ಹೇಳಿ ಕರೀತಾರೆ. ನನಗೆ ಚಿಕ್ಕ ಹುಡುಗ ಲೇ ಬಾರೈಲಿ ಅಂತ ಹೇಳಿ ಕರೆಯೋದು, ಅದನ್ನು ಹೇಳ್ಕೊಟ್ಟವ್ರಿಗೆ ಅದು ಹಾಸ್ಯ ಇರ್ಬೋದು ಅಥವಾ ಕಾಮಿಡಿ ಇರ್ಬೋದು, ಆದ್ರೆ ಆ ಸಂಬಂಧಗಳು ಏನಾಗತ್ತೆ, ಇದು ನೋಡಿದಾಗ ನಾನು ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ. ಮೊದಲು ರೌದ್ರ, ಬೀಭತ್ಸ್ಯ, ಹಾಸ್ಯ ಇವೆಲ್ಲವೂ ನಾಟಕಗಳಲ್ಲಿ ಬರ್ತಿತ್ತು. ಅದರಲ್ಲಿ ಒಂದೊಂದು ಕೂಡ ಮಾರಲ್ ಇರ್ತಾ ಇತ್ತು. ಹಾಸ್ಯದಲ್ಲೂ ಕೂಡ ಒಂದು ಮಾರಲ್ ಇರೋದು, ನಗೋದ್ರಲ್ಲೂ ಕೂಡ ಒಂದು ಮಾರಲ್ ಇರೋದು. ಇವತ್ತು ನಾವು ನಗಬೇಕು ಅಂದ್ರೆ ಸೊಂಟದ ಕೆಳಗಡೆ ಮಾತನಾಡಿದ್ರೆ ಜನ ನಗ್ತಾರೆ, ಇಲ್ಲ ನಗಲ್ಲ ಅನ್ನೋ ಸ್ಥಿತಿಗೆ ನಮ್ಮ ಈ ಆರ್ಟಿಸ್ಟ್ಗಳು ಆ ಲೆವೆಲ್ಗೆ ಕರ್ಕೊಂಡೋಗಿದ್ದಾರೆ. ಹೀಗೆ ಆದ್ರೆ ಅಲ್ಲಿ ಮಾರಲ್ ಎಲ್ಲಿದೆ, ನೀತಿ ಎಲ್ಲಿದೆ? ಇವತ್ತು ತಮ್ಮ TRPಗೋಸ್ಕರ ಸಮೂಹ ಮಾಧ್ಯಮಗಳಲ್ಲಿ ಅನೇಕ ಹಾಸ್ಯ ಕಿಲಾಡಿಗಳು ಇನ್ನೇನೋ ಬರ್ತಾ ಹೋಗ್ತಾ ಇದ್ದಾಗ ಆ ತಂದೆ ತಾಯಿ ಮುಂದ್ಗಡೆ ಕೂತಿದ್ದು ಇಂಥ ವರ್ತನೆಗಳನ್ನ ನೋಡಿದಾಗ ಆ ತಂದೆ ತಾಯಿಗಳು ನಗ್ತಾರೆ. ಆದ್ರೆ ಆ ಮಗುವಿನ ಮನಸ್ಥಿತಿ ಏನಾಗಿರುತ್ತೆ? ಹಾಸ್ಯ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಬೇಕು. ಹಾಸ್ಯ ಮಾನಸಿಕವಾಗಿ ನೊಂದವ್ರನ್ನ ನಗುತ್ತಿಸ್ಲಿಕ್ಕೆ ಒಂದಿಷ್ಟು ಮನಸ್ಥಿತಿ ಚೇಂಜ್ ಮಾಡ್ಕೊಳಗಿರ್ಬೇಕು. ಇವತ್ತು ಹಾಸ್ಯ ಅನ್ನೋದು ಅಪಹಾಸ್ಯಕ್ಕೆ ಹೋಗಿದೆ. ಭಾಷೆಯನ್ನು ವಿಪರೀತ ಕೆಳಗಿಂತ ಕೆಳಗಡೆ ಬಳಸ್ಕೊತಾ ಇದ್ದಾರೆ ಮಾತುಗಳಲ್ಲಿ. ಇವೆಲ್ಲ ಬೇಕಾ? ಈ ಹಾಸ್ಯಗಳಲ್ಲಿ ಬೇಕಾ? ಈ ಮಕ್ಕಳು ಏನು ಅರಿಯದ ಮುಗ್ಧ ಮಕ್ಕಳನ್ನ ಬೆಳೆಸ್ಕೋಬೇಕಾ? ಅದೇ ರೀತಿ ಬೆಳೆಸ್ಕೊಂಡಾಗ ಬಾಲಾಪರಾಧಗಳು ಹೆಚ್ಚಾಗಲ್ವಾ? ಅವರ ಮನಸ್ಥಿತಿ ವಯಸ್ಸನ್ನು ಮೀರಿ ವರ್ತನೆ ನಡ್ಕೊಳ್ಳಲ್ವಾ? ಯಾಕೆ ಇದನ್ನು ಚೇಂಜ್ ಮಾಡಿಲ್ಲ, ಮಾಡ್ಕೋತಾ ಇಲ್ಲ ಜನ? ಇವತ್ತು ನನ್ನ ಶೋಭನ ಬ್ರಾಕೆಟಿನಲ್ಲಿ ನಾನು ಇದನ್ನು ಕಂಡೆ. ಪ್ರಜಾವಾಣಿಯಲ್ಲಿ ಸಂಗತದಲ್ಲಿ ಒಂದು ಲೇಖನ ಬರೆದಿದ್ದೀನಿ, ದಯಮಾಡಿ ನೋಡಿ ಆ ಲೇಖನಗಳು ಹೇಗಿರ್ತವೆ ಅಂತ. ಇವತ್ತು ಮಕ್ಕಳು ಅಲ್ಲೆಲ್ಲೋ ನನ್ನ ಮಗು ಚೆನ್ನಾಗಿ ಬರಬೇಕು, ನನ್ನ ಮಗು ಹಾಗಾಗಬೇಕು, ನನ್ನ ಮಗು ಹೀಗೆ ಮಾತಾಡಬೇಕು, ನನ್ನ ಮಗು ಏನು ಮಾಡಿದ್ರು ಚಂದ ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಿ. ಹೇಗಾಗುತ್ತೆ ಅಂದರೆ, ಒಂದು ಮಗು ಹುಟ್ಟುತ್ತೆ, ಚಿಕ್ಕ ಮಗು, ಅವನ ಮೇಲೆ ಒದ್ದಾಡ್ತಾನೆ, ಕಾಲಲ್ಲಿ ಒದಿತಾನೆ, ಕೈಯಲ್ಲಿ ಒದಿತಾನೆ, ಅವೆಲ್ಲ ಮಾಡ್ತಾನೆ. ಚಿಕ್ಕ ಮಗು ಮುದ್ದಾಡ್ತಾರೆ, ಅದು ಗೊತ್ತಾಗಲ್ಲ. ಅದೇ ಮಗು ದೊಡ್ಡವನಾದ್ಮೇಲೆ ಕಾಲಲ್ಲಿ ಒದ್ದಾಗ ನಿಮ್ಮ ಮನಸ್ಥಿತಿ ಏನಾಗುತ್ತೆ? ಆ ಮಗು ಚಿಕ್ಕ ಮಗು ಏನೋ ಅಂತಾರೆ, ನನ್ನ ಮಗು ಚಿಕ್ಕ ಮಗು ಹಂಗಂದ ಹಿಂಗಂತ ಅಂತ ಖುಷಿ ಪಡ್ತೀರಿ. ಅದೇ ಮಗು ದೊಡ್ಡವನಾದ್ಮೇಲೆ ಆ ಭಾಷೆಗಳನ್ನ ಬಳಸಿದಾಗ, ಆ ಬಾಡಿ ಲ್ಯಾಂಗ್ವೇಜ್ ಬಳಸಿದಾಗ ನಿಮ್ಮ ಮನಸ್ಥಿತಿ ಏನಾಗುತ್ತೆ? ಅದಕ್ಕೆ ರಿಯಾಲಿಟಿ ಶೋ ಮಾಡುವಂತ ಪ್ರತಿಯೊಬ್ಬ ನಿರ್ದೇಶಕರಿಗೆ ಮಾಧ್ಯಮಗಳಲ್ಲಿ ಮನವಿ ಮಾಡಿಕೊಡ್ತೇನೆ, ನಮ್ಮ TRPಗೋಸ್ಕರ ಇಲ್ಲ ಸಲ್ಲದ ಅಪಹಾಸ್ಯವನ್ನ, ಜೀವನವನ್ನ ಒಡೆಯುವಂತಹ ಮನಸ್ಥಿತಿಗಳನ್ನ ಒಡೆಯುವಂತಹ ಈ ಹಾಸ್ಯ ಅಥವಾ ಯಾವುದೇ ಡಬಲ್ ಮೀನಿಂಗ್ ಬರುವಂತಹ ಮಾತುಗಳನ್ನ ಮಕ್ಕಳ ಕೈಲಿ ಆಡಿಸ್ಬೇಡಿ. ಏಕವಚನದಲ್ಲಿ ಮಕ್ಕಳ ಕೈಲಿ ಆಡಿಸ್ಬೇಡಿ. ಮಕ್ಕಳನ್ನ ಮಕ್ಕಳಾಗಿ ನೋಡಿ, ಕಲೆಯನ್ನ ಕಲೆಯಾಗಿ ನೋಡಿ. ಹಾಸ್ಯ ಅಂದ್ರೆ ಬಾಲಕೃಷ್ಣ, ನರಸಿಂಹರಾಜು ಇವರಂತ ಹಾಸ್ಯ ಮಾಡ್ತಾ ಇದ್ದಾಗ ನಾನು ಡಿಕ್ಕಿ ಮಾಧುರಾವ್ ಕಳ್ಳನ ಪಾತ್ರದಲ್ಲಿ ಬರ್ತಾ ಇದ್ರು ಹಾಸ್ಯ ಮಾಡೋದು. ಇವತ್ತು ಹಾಸ್ಯ ಮಾಡ್ತೀನಿ ಅಂತ ಹೇಳಿ ಹಾಸ್ಯಕ್ಕೆ ದುಡ್ಡು ಕೊಡೋದು, ನಾವು ನಗೋಕ್ಕೋಸ್ಕರನೇ ದುಡ್ಡು ಕೊಟ್ಟು ಕರೆಸ್ತಾ ಇದ್ದೀವಿ ಹಾಸ್ಯಗಾರನ. ನ್ಯಾಚುರಲ್ ನಗು ಬರಬೇಕು ಮನುಷ್ಯನಲ್ಲಿ. ಇವತ್ತು ಅದ್ ನಗುನೇ ಮರೀತಾ ಇದ್ದೀವಿ. ಆ ನಗು ಬರ್ಬೇಕು ಅಂತ ಹೇಳಿದ್ರೆ ಹಾಸ್ಯಗಾರನ ಕರ್ಸೋದು. ಹಾಸ್ಯಗಾರರು ಭಾಷೆಯ ಮಹತ್ವನೂ ಕೂಡ ಅಲ್ಲಿ ಹಿರಿಯರು ಕಿರಿಯರು ಇರ್ತಾರೆ ಅನ್ನೋದನ್ನು ಅರಿತ್ಕೊಳ್ಳದಲ್ಲೇ ತನಗೆ ಬೇರೆಯ ಲ್ಯಾಂಗ್ವೇಜ್ ಅಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ನಗ್ಸೋದು. ಆಗ ನಕ್ಬಿಡ್ತೀವಿ. ಆದ್ರೆ ಹಿಂದಿನ ಅರ್ಥ ಅಥವಾ ಮರ್ಮವನ್ನ ಅರ್ಥಾಗ ಹೌದಾ ಹಿಂಗ್ ಮಾತಾಡಿದ್ರ ಅಂತ ಅನ್ಕೊಳ್ತೀವಿ. ಎಷ್ಟೋ ಜನ ನಮ್ಗೆ ಹೆಂಗೆ ಆಗಿದ್ದಾರೆ ಅಂದ್ರೆ
ಹಾಸ್ಯ ಮಾಡ್ತೀನಿ ಅಂತ ಹೇಳಿ ಪಾತ್ರದಲ್ಲೂ ಕೂಡ ವಿಕೃತವಾದ ಮಾತುಗಳನ್ನು ಆಡಿ ಜನರ ಮನಸ್ಸನ್ನ ಕಲುಷಿತಗೊಳಿಸುವಂತ ಹಾಸ್ಯಗಳು ಇವತ್ತು ಯುವ ಮನಸ್ಸುಗಳಲ್ಲೂ ಕೂಡ ಹುಟ್ಟಿವೆ. ಈಗಲೂ ನೀನ್ ಡ್ರೈ ಫ್ರೂಟ್ಸ್ ಅಲ್ಲಿ ರಸ ಬರ್ತಾವ ನಾನು ಮಾಡ್ತೀನಿ ದೊಡ್ಡಮ್ಮ. ನಾನೀಗ ಬೇರೆ ಉದ್ದ ಮಾಡುವ ಮೂಡಿನಲ್ಲಿದ್ದೇನೆ. ದಯವಿಟ್ಟು ಈ ರೀತಿ ಹುಟ್ಟಬಾರದು. ಹಾಸ್ಯ ಅನ್ನೋದು ನಮ್ಮ ದೇಹ ಮತ್ತು ಮನಸ್ಸು ಮತ್ತು ನಮ್ಮ ಕುಟುಂಬವನ್ನ ಜೀವನ ನಗಿಸೋ ಹಂಗಿರ್ಬೇಕು. ಹಾಸ್ಯ ಮನಸ್ಸುಗಳನ್ನು ಒಡೆಯ ಆಗಿರಬಾರ್ದು. ಕೆಟ್ಟ ವಿಕೃತವಾದ ಮಾತುಗಳನ್ನು ಬಳಸಬಾರ್ದಲ್ಲಿ. ಆ ತರದ ಹಾಸ್ಯಕ್ಕೆ ಮಾತ್ರ ಮಾರು ಹೋಗಿ ಈ ಪಾತ್ರಗಳಲ್ಲಿ ಹಾಸ್ಯ ಕೊಡ್ತೀನಿ, ಜನಗಳನ್ನ ನಾನು ಗೆಲ್ಲಿಸ್ತೀನಿ, ಜನರ ಮನಸ್ಸನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ಆ ಕೆಟ್ಟದ ಲೆವೆಲ್ಗೆ ಮಕ್ಕಳು ಜನಗಳನ್ನ ತೆಗೆದುಕೊಂಡು ಹೋಗ್ಬಾರ್ದು. ಇಲ್ಲ ತುಂಬಾ ಕಷ್ಟ ಆಗುತ್ತೆ. ಈಗ ಹೇಗಾಗಿದೆ ಅಂದ್ರೆ, ಒಂದು ನೈಜ ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸ್ನೇಹಿತರೊಬ್ರು ಸಾಹಿತಿಗಳು ಸತ್ತೋಗಿದ್ರು. ಆ ಸತ್ತೋಗಿದ್ದಾಗ ಅವರಿಗೆ ನಾನೊಂದು ಹೂವನ್ನ ಆ ದೇಹಕ್ಕೆ ಹೂ ಹಾಕನ ಅಂತ ಹೋಗಿ ಇನ್ನೇನು ಹೋಗ್ಬೇಕು ಅಂದಾಗ ಒಂದು 5-6 ಜನ ಹೆಂಗಸುಗಳು ಜೋರಾಗಿ ಅಳ್ತಾ ಇದ್ರು. ನಾನು ಹೋದಾಗ ಇನ್ನೂ ಜೋರಾಗಿ ಹತ್ಬಿಟ್ರು. ನನ್ನ ಪಾಡಿ ನಾನು ಹೋಗ್ಬಿಟ್ಟು ಅವ್ರಿಗೊಂದು ಹೂನಾರ ಹಾಕಿ ಬಂದು ಅಲ್ಲಿ ನಿಂತ್ಕೊಂಡೆ. ಬಿಡ್ರಮ್ಮ, ವಯಸ್ಸಾಗಿದೆ, ಅವ್ರು ಸತ್ತೋಗಿದ್ದಾರೆ, ಯಾಕ್ರಮ್ಮ ಅಳ್ತೀರಾ ಅಂತಂದಾಗ ಇನ್ನೂ ಸ್ವಲ್ಪ ಜೋರು ಮಾಡಿದ್ರು. ನಾನು ಸ್ವಲ್ಪ ವಾಯ್ಸ್ ತಡೆಯಾಕದಲ್ಲಿ ಪಕ್ಕದಲ್ಲಿ ಹೋದೆ. ಅವರೆಲ್ಲ ನಿಲ್ಲಿಸ್ಬಿಟ್ಟು ಎಲೆ ಅಡಿಕೆ ಹಾಕೊಳ್ಳೋಕ್ಕೂ ಏನೋ ಪ್ರಾರಂಭ ಮಾಡಿದ್ರು. ಒಬ್ಬ ಹೆಂಗಸು ನನ್ನ ಬಂದು ಕೇಳಿದ್ರು, ಅಣ್ಣ ನೀವು ಟಿ ವಿಲಿ ಬರ್ತೀರಲ್ವಾ ಅಂತ. ಹೌದಮ್ಮ. ತಪ್ಪು ತಿಳ್ಕೊಬೇಡಿ ಅಣ್ಣ, ನೀವು 2 ಸರಿ ನಮ್ಗೆ ಹೇಳಿದ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವು ಗ್ಯಾಂಗು ಅಣ್ಣ ಅಂದ್ರು. ಏನಮ್ಮ ಗ್ಯಾಂಗು ಅಂದರೆ, ಈಗ ಸತ್ತೋಗಿದ್ದಾರಲ್ಲ, ಜನಗಳು ಬಂದಾಗ, ಜನ ಬರ್ತಾ ಇದ್ದಾಗ ಅಳಬೇಕು ಅಂತೇಳಿ ನಮ್ಗೆ ದುಡ್ಡು ಕೊಟ್ಟು ಕರ್ಸಿದ್ದಾರೆ ಅಣ್ಣ. ಹೌದಾ, ಯಾರು ಬರ್ತಾರೆ ಅವಾಗ ಅಳಬೇಕು, ಆಮೇಲೆ ಸುಮ್ಮನಾಗಬೇಕು ಅಂತ. ಈ ಮನಸ್ಥಿತಿ ಹೆಂಗ್ ಬಂದಿದೆ ನೋಡಿ. ಮನೆಯಲ್ಲಿ ಹಿರಿಯರೊಬ್ರು ಸತ್ತರೆ ನಮ್ಮ ಕೈಲಿ ಅಳಕ್ಕೂ ಆಗಲ್ಲ, ಅಳಕ್ಕೂ ದುಡ್ಡು ಕೊಟ್ಟು ಕರ್ಸಿದೀವಿ. ಆ ಮನಸ್ಥಿತಿಗೆ ಬರ್ತಾ ಇದೆ. ಈಗಾಗಲೇ ನಗಕ್ಕೂ ದುಡ್ಡು ಕರೆಸ್ತಾ ಇದ್ದೀವಿ, ಮುಂದೊಂದಿನ ಅಳಕ್ಕೂ ಕೂಡ ದುಡ್ಡು ಕೊಟ್ಟು ಕರೆಸ್ತಾ ಇದ್ದೀವಿ. ಮೊದಲು ನಮ್ಮಲ್ಲಿ ಯಾರು ಸತ್ತರೆ ಊರರೆಲ್ಲರೂ ಸೇರಿ ಒಬ್ಬರು ಒಂದು ಹೆಗಲು ಕೊಡ್ತಾ ಇದ್ರು. ಇವತ್ತು ಹೆಣ ಹೊರಕ್ಕೂ ಕೂಡ ದುಡ್ಡು ಕೊಡ್ತಾ ಇದ್ದೀವಿ, ಗುಂಡಿ ತೆಗಿಯೋಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ, ಅಡಿಗೆ ಮಾಡೋಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ. ಕೊನೆಗೊಂದು ದಿವಸ ಅಡಿಗೆ ಮಾಡಿದ ಊಟ ಕೊಡೋಕ್ಕೂ ಕೂಡ, ತಿನ್ನಕ್ಕೂ ಖರ್ಚಾಗ್ಲಿಕ್ಕೂ ದುಡ್ಡು ಕೊಟ್ಟು ಊಟ ಮಾಡಿನ ಸ್ಥಿತಿಗೆ ಬರುತ್ತೆ. ಆ ಮನಸ್ಥಿತಿ ನಮ್ಮಲ್ಲಿ ಹೋಗುತ್ತೆ. ಹಾಸ್ಯ ಈ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬಾರ್ದು. ಹಾಸ್ಯ ನಮ್ಮ ಬದುಕನ್ನು ರೂಪಿಸ್ಬೇಕು, ಮಾನವೀಯತೆಯನ್ನು ಉಳಿಸ್ಬೇಕು, ಸಂಬಂಧಗಳನ್ನು ಉಳಿಸ್ಬೇಕು. ಅಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಇರ್ತಾರೆ. ಅವ್ರ ನಡುವೆ ಮನಸ್ಸುಗಳು ಹೊಡಿದ ಹಾಗೆ ಹಾಸ್ಯ ಮಾಡಿ. ನಮಸ್ಕಾರ.